Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 21ನೆಯ ಭಾನುವಾರದಲ್ಲಿದ್ದೇವೆ. ದೇವರು ನಮಗೆ ಕೊಡುವ ಅಧಿಕಾರ, ಜವಾಬ್ದಾರಿ ಮತ್ತು ವರಗಳು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಬದಲಿಗೆ ಇತರರ ಸೇವೆಗಾಗಿ. ಆದ್ಮೇಲೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಜೋಸೆಫ್ ಎಂಬ ನಂಬಿಕಸ್ಥ ವ್ಯಕ್ತಿ ವಾಸಿಸುತ್ತಿದ್ದನು. ಅವನು ಶ್ರೀಮಂತನಾಗಿರಲಿಲ್ಲ, ಅಧಿಕಾರಿಯೂ ಆಗಿರಲಿಲ್ಲ. ಆದರೆ ಯಾರಿಗೆ ಏನೇ ಸಹಾಯ ಬೇಕಾದರೂ ಜೋಸೆಫ್ ಅವರ ಬಳಿಗೆ ಹೋಗಬಹುದೆಂದು ಎಲ್ಲರಿಗೂ ತಿಳಿದಿತ್ತು. ಒಂದು ದಿನ ಹಳ್ಳಿಯ ಮುಖ್ಯಸ್ಥನು ಜೋಸೆಫನನ್ನು ಕರೆದು ಒಂದು ಬೀಗದ ಕೈಯನ್ನು ಅವನ ಕೈಗೆ ಕೊಟ್ಟನು. ಜೋಸೆಫ್ ಆಶ್ಚರ್ಯದಿಂದ ಕೇಳಿದನು, ಈ ಬೀಗದ ಕೈ ನನಗೇಕೆ ಕೊಡುತ್ತಿದ್ದೀರಾ? ಮುಖ್ಯಸ್ಥ ಹೇಳ್ತಾನೆ, ಈ ಹಳ್ಳಿಯಲ್ಲಿ ಒಂದು ಕೋಣೆ ಇದೆ. ಅಲ್ಲಿ ಬಡವರಿಗೆ ಬೇಕಾದ ಆಹಾರ, ಮಕ್ಕಳಿಗೆ ಪುಸ್ತಕಗಳು ಮತ್ತು ರೈತರಿಗೆ ಬೇಕಾದ ಉಪಕರಣಗಳನ್ನು ಇಡಲಾಗಿದೆ. ಇನ್ನು ಮುಂದೆ ಈ ಕೋಣೆಯ ಜವಾಬ್ದಾರಿ ನಿನ್ನದು. ನಾನು ನಿನ್ನನ್ನು ನಂಬುತ್ತೇನೆ ಎಂದು ಹೇಳಿದ. ಜೋಸೆಫ್ ಸಂತೋಷದಿಂದ ಬೀಗದ ಕೈಯನ್ನ ಸ್ವೀಕರಿಸಿದನು. ಆ ದಿನದಿಂದ ಯಾರಾದರೂ ಸಹಾಯಕ್ಕಾಗಿ ಬಂದಾಗ ಅವನು ಕೋಣೆಯನ್ನ ತೆರೆದು ಸಹಾಯ ಮಾಡುತ್ತಿದ್ದನು. ಒಬ್ಬ ಬಡ ವಿಧವೆಗೆ ಮಕ್ಕಳಿಗಾಗಿ ಆಹಾರ ಬೇಕಾದಾಗ ಆಹಾರ ಕೊಟ್ಟನು. ಒಬ್ಬ ಮಗುವಿಗೆ ಶಾಲೆಯ ಪುಸ್ತಕವನ್ನು ಕೊಡಬೇಕು ಎಂದಾಗ ಪುಸ್ತಕವನ್ನು ಕೊಟ್ಟನು. ಒಬ್ಬ ರೈತನಿಗೆ ಕೆಲಸ ಮಾಡಲು ಉಪಕರಣ ಬೇಕಾದಾಗ ಅವನಿಗೆ ಉಪಕರಣ ಕೊಟ್ಟನು. ಜನರು ಜೋಸೆಫನಿಗೆ ತುಂಬಾ ಕೃತಜ್ಞರಾಗಿದ್ರು. ಆದರೆ ಕೆಲವು ದಿನಗಳ ನಂತರ ಜೋಸೆಫನ ಮನಸ್ಸಿನಲ್ಲಿ ಹೆಮ್ಮೆ ಬಂದಿತು. ಅವನು ಯೋಚಿಸ್ತಾನೆ, ಈಗ ನನ್ನ ಕೈಯಲ್ಲಿ ಬೀಗದ ಕೈ ಇದೆ, ಈಗ ನಾನು ಬಹಳ ಮುಖ್ಯವಾದ ವ್ಯಕ್ತಿ. ಆಮೇಲೆ ಅವನು ಜನರಿಗೆ ಸಹಾಯ ಮಾಡುವುದನ್ನು ನಿಧಾನವಾಗಿ ಕಡಿಮೆ ಮಾಡಿದನು. ಯಾರಾದರೂ ಸಹಾಯ ಕೇಳಲು ಬಂದ್ರೆ ನಾಳೆ ಬನ್ನಿ ಅಥವಾ ಈಗ ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದನು. ಒಂದು ದಿನ ಹಳ್ಳಿಯ ಮುಖ್ಯಸ್ಥನು ಬಂದು ಜೋಸೆಫನನ್ನು ಕೇಳಿದ, ಜೋಸೆಫ್, ನೀನು ಈ ಬೀಗದ ಕೈಯನ್ನ ಹೇಗೆ ಬಳಸುತ್ತಿದ್ದೀಯಾ? ಜೋಸೆಫ್ ಹೆಮ್ಮೆಯಿಂದ ಉತ್ತರಿಸಿದನು, ನಾನು ಈ ಬೀಗದ ಕೈಯನ್ನು ತುಂಬಾ ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದೇನೆ. ಆಗ ಮುಖ್ಯಸ್ಥ ಹೇಳ್ತಾನೆ, ಜೋಸೆಫ್, ನಾನು ನಿನಗೆ ಬೀಗದ ಕೈಯನ್ನು ನಿನ್ನ ಜೇಬಿನಲ್ಲಿ ಇಟ್ಟುಕೊಳ್ಳಲು ಕೊಡಲಿಲ್ಲ, ಇತರಿಗಾಗಿ ಬಾಗಿಲನ್ನು ತೆರೆಯಲು ಕೊಟ್ಟಿದ್ದೇನೆ ಎಂದನು. ಜೋಸೆಫ್ ಮೌನವಾದನು. ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡನು. ಆ ಕೀಲಿ ಅವನಿಗೆ ಗೌರವಕ್ಕಾಗಿ ಅಲ್ಲ, ಬದಲಿಗೆ ಸೇವೆಗಾಗಿ ಕೊಡಲಾಗಿತ್ತು. ಆ ದಿನದಿಂದ ಜೋಸೆಫ್ ಬದಲಾದನು. ಮತ್ತೆ ಬಾಗಿಲು ತೆರೆದು ಬಡವರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಮತ್ತು ಅಗತ್ಯದಲ್ಲಿರುವ ಎಲ್ಲರಿಗೂ ಸಹಾಯವನ್ನ ಮಾಡಲು ಪ್ರಾರಂಭಿಸಿದನು. ಹಳ್ಳಿ ಮತ್ತೆ ಸಂತೋಷದಿಂದ ತುಂಬಿತು. ಹೌದು ಆತ್ಮೇಲೆ, ಈ ಕತೆ ಅಥವಾ ಒಂದು ಘಟನೆ ನಮಗೆ ಇಂದಿನ ವಾಚನಗಳನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯವನ್ನ ಮಾಡುತ್ತದೆ. ಬೀಗದ ಕೈ ಬಾಗಿಲು ತೆರೆಯಲು ಉಪಯೋಗವಾಗುತ್ತದೆ. ಅದೇ ರೀತಿಯಲ್ಲಿ ದೇವರು ನಮಗೆ ಕೊಡುವ ಅಧಿಕಾರ, ಜವಾಬ್ದಾರಿ ಮತ್ತು ವರಗಳು ಇತರಿಗಾಗಿ ಬಾಗಿಲು ತೆರೆಯಲು ಉಪಯೋಗವಾಗಬೇಕು. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನ ಪ್ರವಾದಿ ಯೆಶಾಯನ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ. ಈ ವಾಚನದಲ್ಲಿ ನಾವು ಶೆಬ್ನ ಮತ್ತು ಎಲಿಯಾಕಿಮ್ ಎಂಬ ಇಬ್ಬರು ವ್ಯಕ್ತಿಗಳ ಬಗ್ಗೆ ಕೇಳುತ್ತೇವೆ. ಶೆಬ್ನ ರಾಜನ ಅರಮನೆಯಲ್ಲಿ ಒಂದು ಪ್ರಮುಖ ಅಧಿಕಾರಿಯಾಗಿದ್ದನು. ಅವನಿಗೆ ಗೌರವವೂ ಅಧಿಕಾರವೂ ಇತ್ತು. ಆದರೆ ಶೆಬ್ನ ತನ್ನ ಸ್ಥಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಲಿಲ್ಲ. ಅವನಲ್ಲಿ ಹೆಮ್ಮೆ ಮತ್ತು ಸ್ವಾರ್ಥ ಕಾಣಿಸಿಕೊಂಡಿತು. ತನ್ನ ಸ್ಥಾನಮಾನ ಮತ್ತು ಗೌರವದ ಬಗ್ಗೆ ಅವನು ಹೆಚ್ಚು ಚಿಂತಿಸಿದನು. ಆದ್ದರಿಂದ ದೇವರು ಅವನ ಸ್ಥಾನವನ್ನ ತೆಗೆದುಹಾಕಿ ಎಲಿಯಾಕಮನನ್ನು ಆ ಜವಾಬ್ದಾರಿಗೆ ನೇಮಿಸುತ್ತಾರೆ. ದೇವರು ಎಲಿಯಾಕಮನಿಗೆ ಹೇಳುತ್ತಾರೆ, ದಾವೀದನ ಮನೆಯ ಕೀಲಿಯನ್ನು ಅವನ ಹೆಗಲ ಮೇಲೆ ಇಡುವೆನು. ಇಲ್ಲಿ ಕೀಲಿ ಬಹಳ ಮುಖ್ಯವಾದ ಸಂಕೇತವಾಗಿದೆ. ಕೀಲಿ ಎಂದರೆ ಅಧಿಕಾರ ಮತ್ತು ಜವಾಬ್ದಾರಿ. ಆದರೆ ಆ ಅಧಿಕಾರವು ವೈಯಕ್ತಿಕ ಗೌರವಕ್ಕಾಗಿ ಅಲ್ಲ, ಅದು ಜನರ ಸೇವೆಗಾಗಿ. ಇಲ್ಲಿ ನಾವು ಒಂದು ಮುಖ್ಯವಾದ ಪಾಠವನ್ನ ಕಲಿಯುತ್ತೇವೆ. ದೇವರು ಅಧಿಕಾರವನ್ನು ವೈಯಕ್ತಿಕ ಮಹಿಮೆಗಾಗಿ ಕೊಡುವುದಿಲ್ಲ, ಬದಲಿಗೆ ಸೇವೆಗಾಗಿ ಕೊಡುತ್ತಾರೆ. ಶೆಬ್ನಾಗೆ ಅಧಿಕಾರವಿತ್ತು, ಆದರೆ ಅವನು ಅದರ ನಿಜವಾದ ಉದ್ದೇಶವನ್ನ ಮರೆತನು. ಎಲಿಯಾಕಮನಿಗೆ ಜವಾಬ್ದಾರಿ ನೀಡಲಾಯಿತು ಮತ್ತು ಅವನು ಅದನ್ನು ನಿಷ್ಠೆಯಿಂದ ನಿರ್ವಹಿಸಬೇಕಾಗಿತ್ತು.
ಇಂದಿನ ಮೊದಲನೇ ವಾಚನದಿಂದ ನಮಗೆ ಏನು ಪಾಠವೆಂದರೆ, ಮೊದಲನೇದಾಗಿ ಅಧಿಕಾರವು ಒಂದು ಜವಾಬ್ದಾರಿಯಾಗಿದೆ. ನಮ್ಮ ಜೀವನದಲ್ಲಿ ಯಾರಿಗಾದರೂ ಜವಾಬ್ದಾರಿ ದೊರೆತರೆ ಅದು ಹೆಮ್ಮೆ ಪಡಲು ಕಾರಣವಲ್ಲ. ಒಬ್ಬ ತಂದೆ ಅಥವಾ ತಾಯಿಗೆ ಮಕ್ಕಳ ಜವಾಬ್ದಾರಿ ಇದೆ. ಒಬ್ಬ ಶಿಕ್ಷಕನಿಗೆ ವಿದ್ಯಾರ್ಥಿಗಳ ಜವಾಬ್ದಾರಿ ಇದೆ. ಒಬ್ಬ ಧಾರ್ಮಿಕ ಗುರುವಿಗೆ ದೇವರ ಜನರ ಜವಾಬ್ದಾರಿ ಇದೆ. ಒಬ್ಬ ಕುಟುಂಬದ ಹಿರಿಯನಿಗೆ ಕುಟುಂಬವನ್ನು ಮುನ್ನಡೆಸುವ ಜವಾಬ್ದಾರಿ ಇದೆ. ಆದ್ದರಿಂದ ಅಧಿಕಾರ ಎಂದರೆ ನಾನು ಎಲ್ಲರಿಗಿಂತ ದೊಡ್ಡವನು ಎಂದಲ್ಲ. ಅಧಿಕಾರ ಎಂದರೆ ನನ್ನ ಮೂಲಕ ದೇವರು ಇತರರಿಗೆ ಸಹಾಯ ಮಾಡಲಿ ಎಂಬುದಾಗಿದೆ. ಎರಡನೆಯದಾಗಿ ಆದ್ಮೇಲೆ, ಒಂದು ಕೀಲಿಯು ಏನು ಮಾಡುತ್ತದೆ? ಅದು ಬಾಗಿಲನ್ನು ತೆರೆಯುತ್ತದೆ. ನಮ್ಮ ಜೀವನದಲ್ಲೂ ನಾವು ಇತರರಿಗಾಗಿ ಬಾಗಿಲು ತೆರೆಯಬೇಕು. ನಮ್ಮ ಒಂದು ಒಳ್ಳೆಯ ಮಾತು ಯಾರಿಗಾದರೂ ಭರವಸೆಯ ಬಾಗಿಲು ತೆರೆಯಬೇಕು. ನಮ್ಮ ಕ್ಷಮೆ ಒಂದು ಕುಟುಂಬದಲ್ಲಿ ಸಮಾಧಾನದ ಬಾಗಿಲು ತೆರೆಯಬಹುದು. ನಮ್ಮ ಸಹಾಯ ಒಬ್ಬ ಬಡವನಿಗೆ ಹೊಸ ಅವಕಾಶದ ಬಾಗಿಲು ತೆರೆಯಬಹುದು. ನಮ್ಮ ಪ್ರೀತಿ ಒಬ್ಬ ದುಃಖಿತ ವ್ಯಕ್ತಿಗೆ ಸಾಂತ್ವನದ ಬಾಗಿಲು ತೆರೆಯಬಹುದು. ನಮ್ಮ ನಂಬಿಕೆ ಮತ್ತು ಸಾಕ್ಷಿ ಮತ್ತೊಬ್ಬ ವ್ಯಕ್ತಿಗೆ ಕ್ರಿಸ್ತನ ಬಳಿಗೆ ಹೋಗುವ ಬಾಗಿಲು ತೆರೆಯಬಹುದು. ಆದ್ದರಿಂದ ನಾವು ನಮ್ಮನ್ನು ಕೇಳಿಕೊಳ್ಳೋಣ, ನಾನು ಇತರರಿಗಾಗಿ ಬಾಗಿಲು ತೆರೆಯುತ್ತಿದ್ದೇನೆಯೇ ಅಥವಾ ಬಾಗಿಲು ಮುಚ್ಚಿದ್ದೇನೆಯೇ? ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಒಂದು ಬಹಳವಾದ ಮುಖ್ಯವಾದ ಪ್ರಶ್ನೆಯನ್ನ ಕೇಳುತ್ತಾರೆ. ಅದೇನೆಂದರೆ, ಜನರು ನರಪುತ್ರನನ್ನು ಯಾರೆಂದು ಹೇಳುತ್ತಾರೆ? ಶಿಷ್ಯರು ಬೇರೆ ಬೇರೆ ಉತ್ತರಗಳನ್ನ ಕೊಡ್ತಾರೆ. ಆದರೆ ನಂತರ ಯೇಸು ಪ್ರಶ್ನೆಯನ್ನು ಇನ್ನಷ್ಟು ವೈಯಕ್ತಿಕವಾಗಿರಿಸುತ್ತಾರೆ. ಆದರೆ ನೀವು ನನ್ನನ್ನು ಯಾರೆಂದು ಹೇಳುತ್ತೀರಿ? ಅದಕ್ಕೆ ಪೇತ್ರನು ಧೈರ್ಯದಿಂದ ಉತ್ತರಿಸ್ತಾನೆ, ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ. ಪೇತ್ರನ ಈ ನಂಬಿಕೆಯ ಮಾತನ್ನು ಯೇಸು ಮೆಚ್ಚುತ್ತಾರೆ. ನಂತರ ಪೇತ್ರನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ನೀಡ್ತಾರೆ. ಯೇಸು ಅವನಿಗೆ ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನ ನೀಡ್ತಾರೆ. ಆದ್ಮೇಲೆ ಇಲ್ಲಿ ಮತ್ತೆ ನಾವು ಬೀಗದ ಕೈಯ ಸಂಕೇತವನ್ನ ನೋಡ್ತೇವೆ. ಮೊದಲನೇ ವಾಚನದಲ್ಲಿ ಎಲಿಯಾಕಮನಿಗೆ ದಾವಿದ ಕುಟುಂಬದ ಬೀಗದ ಕೈಗಳನ್ನ ನೀಡ್ತಾರೆ. ಸುವಾರ್ತೆಯಲ್ಲಿ ಪೇತ್ರನಿಗೆ ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನ ನೀಡುತ್ತಾರೆ. ಇವೆರಡರಲ್ಲಿಯೂ ಒಂದು ಮುಖ್ಯವಾದ ಸಂದೇಶವಿದೆ. ಅಧಿಕಾರವು ಸೇವೆಗಾಗಿ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. ಪೇತ್ರನು ಪರಿಪೂರ್ಣ ವ್ಯಕ್ತಿಯಾಗಿರಲಿಲ್ಲ. ಅವನು ತಪ್ಪುಗಳನ್ನ ಮಾಡುತ್ತಿದ್ನು. ಕೆಲವೊಮ್ಮೆ ಅವನಿಗೆ ಭಯವಾಗ್ತಿತ್ತು. ಆದರೂ ಯೇಸು ಅವನನ್ನು ನಂಬಿ ಆ ಕಾರಣದಿಂದ ಜವಾಬ್ದಾರಿ ಕೊಟ್ಟರು. ಇದು ನಮಗೆ ದೊಡ್ಡ ಸಾಂತ್ವನವನ್ನು ನೀಡುತ್ತದೆ. ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ಯೋಚಿಸ್ತೇವೆ, ನಾನು ಒಳ್ಳೆಯವನಲ್ಲ, ನಾನು ತಪ್ಪುಗಳನ್ನ ಮಾಡಿದ್ದೇನೆ, ದೇವರು ನನ್ನನ್ನು ಹೇಗೆ ಉಪಯೋಗಿಸ್ತಾರೆ? ಆದರೆ ಪೇತ್ರನನ್ನ ನೋಡಿ, ಆತನು ಪರಿಪೂರ್ಣರಾಗಿರಲಿಲ್ಲ. ಆದರೂ ಯೇಸು ಆತನನ್ನ ಆಯ್ಕೆ ಮಾಡಿದರು. ಇದರ ಅರ್ಥ, ದೇವರು ನಮ್ಮ ಪರಿಪೂರ್ಣತೆಗಿಂತ ನಮ್ಮ ನಂಬಿಕೆ ಮತ್ತು ಸೇವೆಯ ಮನಸ್ಸು ಮುಖ್ಯ. ಆ ಕಾರಣದಿಂದ ಇಂದಿನ ವಾಚನದಿಂದ ನಾವು ನಮ್ಮ ಜೀವನಕ್ಕೆ 3 ಮುಖ್ಯ ಪಾಠಗಳನ್ನ ಕಲಿಯಬಹುದು. ಮೊದಲನೆಯದಾಗಿ ಆತ್ಮೇಲೆ, ಅಧಿಕಾರವು ಅಹಂಕಾರವಲ್ಲ. ಜವಾಬ್ದಾರಿ, ನಮಗೆ ಯಾವುದೇ ಅಧಿಕಾರ ಅಥವಾ ಜವಾಬ್ದಾರಿ ದೊರೆತಾಗ ಅದನ್ನು ಇತರರನ್ನು ನಿಯಂತ್ರಿಸಲು ಬಳಸಬಾರದು. ಅದನ್ನು ಇತರರಿಗೆ ಸಹಾಯ ಮಾಡಲು ಬಳಸಬೇಕು. ಎರಡನೆಯದಾಗಿ ಆದ್ಮೇಲೆ, ದೇವರು ಕೊಟ್ಟ ವರಗಳು ನಮ್ಮ ಸ್ವಂತಕ್ಕಾಗಿ ಮಾತ್ರವಲ್ಲ. ದೇವರು ನಮಗೆ ವಿವಿಧ ವರಗಳನ್ನ ಕೊಟ್ಟಿದ್ದಾರೆ. ಯಾರಿಗಾದರೂ ಹಣವಿದೆ, ಯಾರಿಗಾದರೂ ಜ್ಞಾನವಿದೆ, ಯಾರಿಗಾದರೂ ಒಳ್ಳೆಯ ಮಾತಿನ ವರವಿದೆ, ಯಾರಿಗಾದರೂ ಸಂಗೀತದ ಪ್ರತಿಭೆ ಇದೆ, ಯಾರಿಗಾದರೂ ಇತರರನ್ನು ಪ್ರೋತ್ಸಾಹಿಸುವ ಹೃದಯವಿದೆ. ಇವೆಲ್ಲವೂ ಕೇವಲ ನಮ್ಮ ಸ್ವಂತ ಸಂತೋಷಕ್ಕಾಗಿ ಅಲ್ಲ, ದೇವರು ಕೊಟ್ಟದ್ದು ಮತ್ತೊಬ್ಬರಿಗೆ ಆಶೀರ್ವಾದವಾಗಬೇಕು. ಮೂರನೆಯದಾಗಿ ಆತ್ಮೀಯರೇ, ಸಣ್ಣ ಜವಾಬ್ದಾರಿಯನ್ನ ನಿಷ್ಠೆಯಿಂದ ಮಾಡೋಣ. ನಾವು ಮಾಡುವ ಸೇವೆ ಚಿಕ್ಕದಾಗಿರಬಹುದು. ಒಬ್ಬ ತಾಯಿ ಮಕ್ಕಳನ್ನ ಪ್ರೀತಿಯಿಂದ ನೋಡಿಕೊಳ್ಳುವುದು, ಒಬ್ಬ ತಂದೆ ಕುಟುಂಬಕ್ಕಾಗಿ ಶ್ರಮಿಸುವುದು, ಒಬ್ಬ ವಿದ್ಯಾರ್ಥಿ ತನ್ನ ಸ್ನೇಹಿತನಿಗೆ ಸಹಾಯ ಮಾಡುವುದು, ಒಬ್ಬ ಯುವಕ ವೃದ್ಧರಿಗೆ ಸಹಾಯ ಮಾಡುವುದು, ಒಬ್ಬ ಕ್ರೈಸ್ತನು ಚರ್ಚಿನಲ್ಲಿ ನಿಷ್ಠೆಯಿಂದ ಸೇವೆ ಮಾಡುವುದು. ಇವೆಲ್ಲವೂ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದ ಸೇವೆಗಳೇ. ಅದನ್ನು ಪ್ರೀತಿಯಿಂದ ಮಾಡೋಣ. ಆತ್ಮೀಯರೇ, ಇಂದು ಯೇಸು ನಮ್ಮ ಪ್ರತಿಯೊಬ್ಬರನ್ನು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ನೀನು ನನ್ನನ್ನು ಯಾರೆಂದು ಹೇಳುತ್ತೀವಿ? ನಾವು ಪೇತ್ರನಂತೆ ಉತ್ತರಿಸೋಣ, ಪ್ರಭುವೇ, ನೀವೇ ಕ್ರಿಸ್ತನು, ನೀವೇ ಜೀವಂತ ದೇವರ ಪುತ್ರ. ಆದರೆ ನಮ್ಮ ಉತ್ತರ ಕೇವಲ ನಮ್ಮ ಬಾಯಿಂದ ಬಾಯಿ ಮಾತಾಗಿರಬಾರ್ದು. ನಮ್ಮ ಜೀವನವೇ ಅದರ ಉತ್ತರವಾಗಿರಬೇಕು. ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇವೆ. ನಾವು ಕ್ರಿಸ್ತನ ಸಾಕ್ಷಿಗಳಾಗಬೇಕು. ನಮ್ಮ ಮನೆಯಲ್ಲಿ ಪ್ರೀತಿಯ ಬಾಗಿಲು ತೆರೆಯೋಣ. ಕುಟುಂಬದಲ್ಲಿ ಕ್ಷಮೆಯ ಬಾಗಿಲು ತೆರೆಯೋಣ.
ನಮ್ಮ ಸಮಾಜದಲ್ಲಿ ಸಹಾಯದ ಬಾಗಿಲು ತೆರೆಯೋಣ, ನಮ್ಮ ಚರ್ಚಿನಲ್ಲಿ ಸೇವೆಯ ಬಾಗಿಲು ತೆರೆಯೋಣ ಮತ್ತು ನಮ್ಮ ಜೀವನದ ಮೂಲಕ ಇತರರಿಗೆ ಯೇಸುವಿನ ಬಳಿಗೆ ಹೋಗುವ ಬಾಗಿಲನ್ನು ತೆರೆಯೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.